ಫೈನಲ್ ನೋಡಿ ಗೈಸ್ ಆಯ್ತು. ಬಿಸಿಲು ಗೈಸ್, ನಾನು ಕಣ್ಣು ಮುಚ್ಕೊಂಡೇ ಓಡಾಡ್ತಿದ್ದೇನೆ, ಕಾಲು ಬೇರೆ ಬಿಸಿಯಲ್ಲಿ ಆಗ್ತಾ ಇಲ್ಲ. ಇವತ್ತು ಅಂದರೆ ಸಣ್ಣ ಮುನ್ನ ಅಂತ ಬ್ಲಾಗ್ ನೋಡ್ತಿರಲ್ಲ, ಅವ್ರದ್ದೊಂದು ಇಲ್ಲಿ ಮದುವೆ ಅಂತ ಇತ್ತು. ಬಟ್ ಅಷ್ಟು ಜೋರಿದ್ದೆ ನೀನು, ನನಗೆ ಗೊತ್ತಿರಲಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರೂ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ, ಹಾಗೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನೋಡಿ ಕೂದಲೆಲ್ಲ ಬಿಟ್ಕೊಂಡು ಪೂಜೆ ಎಲ್ಲ ಮಾಡಿದ್ದೆ ಗೈಸ್, ಅಷ್ಟೇ ಪೂಜೆ ಮಾಡಿದ್ದೀನಿ. ಈಗ ಇವತ್ತು ರಾಯರ ಪೂಜೆ ಎಲ್ಲ ಆಯಿತು. ಇವಾಗ ಒಂದು ಹೊಸ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೆ, ನನ್ನ ಹತ್ರ ಒಂದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಸಿಂಪಲ್ ಸಾರಿ ಗೈಸ್, ಎಷ್ಟು ಚೆನ್ನಾಗಿದೆ ಅಂದರೆ ಪ್ರೈಸು ಕಮ್ಮಿ. ಸೊ ಅದನ್ನು ಹಾಕಿ ವಿಡಿಯೋ ಮಾಡ್ತೇನೆ ಅಂತ ಹೇಳಿದ್ದೆ. ಸೊ ಇವತ್ತು ಒಂದು ಕಡೆ ಹೋಗ್ಲಿಕ್ಕೂ ಇದೆ, ಬಟ್ ಅದು ಕನ್ಫರ್ಮ್ ಇಲ್ಲ ಏನಂತ. ಸೊ ಇವಾಗ ಹೋಗೋದಿದ್ರೆ ಆ ಬ್ಲಾಗ್ ಅದರಲ್ಲೇ ತೋರಿಸ್ತೇನೆ, ಇಲ್ಲಾಂದರೆ ಇಲ್ಲ ಗೈಸ್. ಇವಾಗ ನಾನು ಸಾರಿ ಹಾಕಬೇಕು, ಲೆಟ್ಸ್ ಸಿ. ನೋಡಿ ಗೈಸ್, ರಾಯರನ್ನ ನೋಡಿ, ಎಲ್ರಿಗೂ ಒಳ್ಳೇದು ಮಾಡಲಿ. ಸಾರಿ ಹಾಕೋದೇ ಒಂದು ದೊಡ್ಡ ಕೆಲಸ ಗೈಸ್. ಕೆಲವೊಂದು ಟೈಮಲ್ಲಿ ಅರ್ಜೆಂಟಿಗೆ ಅದು ಆಗೋದೇ ಇಲ್ಲ, ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಸೊ ಸೆರಗಿ ಹಾಕಿಟ್ಟಿದ್ದೇನೆ, ನೋಡೋಣ ಹೇಗಾಗುತ್ತೆ ಅಂತ, ಆಮೇಲೆ ಸಿಗ್ತೇನೆ ಗೈಸ್. ಫೈನಲಿ ಸಾರಿ ಎಲ್ಲ ಹಾಕಿದೆ ಗೈಸ್. ಈಗ ನನಗೆ ರೆಡಿ ಆಗಲಿಕ್ಕೂ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂತು, ಅಂದರೆ ಅಷ್ಟೊಂದು ಸಾರಿನಷ್ಟು ಪರ್ಫೆಕ್ಟಾಗಿ ಆಗಲಿಲ್ಲ, ಸ್ವಲ್ಪ ಅರ್ಜೆಂಟಿಗೆ ಹೋಗಬೇಕಿತ್ತು. ಸೊ ರೆಡಿ ಆಗೋದು ನೋಡೋಣ ಗೈಸ್. ಇವಾಗ ರೆಡಿ ಆದಮೇಲೆ ಸಿಗ್ತೀನಿ, ಯಾಕಂದರೆ ಟೈಮ್ ಆಯಿತು. ಸೊ ವೀಡಿಯೋ ಮಾಡ್ಕೊಂಡೆಲ್ಲ ರೆಡಿ ಆಗಲಿಕ್ಕೆ ಆಗಲ್ಲ. ಸೊ ಫೈನಲಿ ಲುಕ್ ತೋರಿಸ್ತೇನೆ ಗೈಸ್. ಫೈನಲಿ ಆಗೋದು ರೆಡಿ ಆದೆ ಮರೆ, ಸಿಂಪಲ್ಲಾಗಿ ಆಗಿಲ್ಲ ಗೈಸ್. ಈ ಸಾರಿ ನಿಲ್ಲೇ ಇಲ್ಲ ಮರೆ, ಕರ್ಮ ಕೈ ಕೊಡ್ತು. ಪರವಾಗಿಲ್ಲ, ಮತ್ತೆ ಸಿಗ್ತೇನೆ. ಇಲ್ಲಿಗೆ ಅಂತ ವೀಡಿಯೋ ನೋಡ್ತಾ ಇರಿ ಗೈಸ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ರೆಡಿಯಾದ ವೀಡಿಯೋ ತೋರಿಸಲಿಲ್ಲ, ಯಾಕಂದರೆ ಅರ್ಜೆಂಟಲ್ಲಿ ಇತ್ತು. ಸಾರಿ ಕರೆಕ್ಟಾಗಿ ಹಾಕಿಲ್ಲ ಅಂತ ವೀಡಿಯೋ ಆಗಲಿಲ್ಲ. ಸೊ ಈಗ ಫೈನಲ್ ಲುಕ್ ಹೀಗಿದೆ. ತುಂಬ ಪರಿಶ್ರಮ ಆದಮೇಲೆ ಈ ಥರ ಬಂದಿದ್ದು ಗೈಸ್. ಇದು ನೋಡಿ, ಇಷ್ಟೇ. ನಾವು ಎಲ್ಲಿಗೆ ಹೋಗ್ತಿರೋದು ಅಂತ ನಿಮಗೆ ವೀಡಿಯೋದಲ್ಲಿ ಹೇಳಲ್ಲ, ಎಲ್ಲಿಗೆ ಅಂತ ಗೆಸ್ ಮಾಡಿ, ಮತ್ತೆ ತೋರಿಸ್ತೇನೆ ಲಾಸ್ಟ್ ಯಾವುದು ಊರು ಅಂತ. ಹೀಗಿದ್ರೆ ಆಗ್ತಾನೆ ಇಲ್ಲ ಗೈಸ್, ಫುಲ್ಲು ಬಿಸಿಲು. ಯಾವ ಊರು ಅಂತ ನೀವು ಗೆಸ್ ಮಾಡಿ. ನೋಡಿ, ಸ್ಪೂನ್ ತಗೊಳ್ಳೋದೆ ಇದರಲ್ಲಿ ತಿನ್ನಬೇಕಾಯಿತು, ಕೊನೆಗೆಲ್ಲ ಖಾಲಿ ಆಗ್ತಾ ಇದೆ ಇದರಲ್ಲಿ ತಿಂದದ್ದು ಗೈಸ್. ಇದು ಹೋಗ್ತಾ ದಾರಿಯಲ್ಲಿ ಸಿಕ್ತು, ಎಲ್ಲಿ ಅಂತ ಮತ್ತೆ ಹೇಳ್ತೇನೆ ಹೋಗಿ ಆದಮೇಲೆ. ಬಂದು ಫೈನಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಈಗ ನೋಡಿ ತೋರಿಸ್ತೇನೆ. ಸೊ ಎಷ್ಟು ದೊಡ್ಡ ಸ್ಟ್ಯಾಚು, ಕುಣಿಗಲ್ ಹತ್ರ ಇದು. ವಾವ್, ಬಿಸಿಲಿಗೇನು ಕಾಣ್ತಿಲ್ಲ, ನಾನು ಕಾಣ್ತೆ ಅಂತ ಗೊತ್ತಿಲ್ಲ. ನಾನು ಬರ್ತಿರೋದು ಎಲ್ಲಿ ಗೊತ್ತಾ ಗೈಸ್, ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ, ಕುಣಿಗಲ್ ಹತ್ರ. ಕಣ್ಣು ಮುಚ್ಕೊಂಡೇ ಬಿಟ್ಟಿದ್ದೆ, ನಾನು ಸಿಗ ತೋರಿಸ್ತೇನೆ ಇದು ಸ್ಟ್ಯಾಚು. ಇಲ್ಲಿ ಎಂಟ್ರಿ, ಇದೆಂತ ರಿಯಲ್ ಆನೆನ ಅಲ್ಲ ಗೈಸ್, ದೇವರ ದರ್ಶನಕ್ಕೆ ದಾರಿ. ಯಾರಷ್ಟೊಂದು ಜನ ಇಲ್ಲ ಇವತ್ತು, ಅದಕ್ಕೆ ವೀಕ್ ಇದ್ದೇನೆ. ಇಲ್ಲಾದರೂ ಬಿಸಿಲಿಲ್ಲ ಮಾರೆ ಅಂತ ನೋಡ್ತಾರೆ, ಬಿಸಿಲಿದೆ ಮತ್ತೆ. ಫೈನಲ್ ನೋಡಿ ಗೈಸ್ ಆಯ್ತು. ಗೈಸಿಲ್ ನೋಡಿ ಪ್ರಸಾದ ಟೇಸ್ಟ್ ನೋಡಬೇಕು ಹೇಗಿರುತ್ತೆ, ಚೆನ್ನಾಗಿರುತ್ತೆ. ಒಂಥರ ಚೆನ್ನಾಗಿದೆ ಗೈಸ್, ಪಾಸಿಟಿವ್ ವೈಬ್ ಇದೆ. ಎಲ್ಲ ದೇವರಿದ್ದಾರೆ, ಅಷ್ಟು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಚೆನ್ನಾಗಿದೆ ಗೈಸ್, ಫುಲ್ಲು ಡೆವಲಪ್ ಆಗಿದೆ. ಫೈನಲಿ ಟಿಕೆಟ್ ತಗೊಂಡು ಪಂಚಮುಖಿ ಆಂಜನೇಯನಿಗೆ ಸ್ಟ್ಯಾಚು ನೋಡಲಿಕ್ಕೆ ಬಂದಿದ್ದೇವೆ. ಈಗ
ಮೇಲೆ ನೋಡಬೇಕಷ್ಟೇ, ಮುಂದ್ಗಡೆ ಇದೆ ನೋಡಬೇಕು. ಈಗ ನೋಡ್ಬೇಕ್ರಿ. ಇದೆಷ್ಟು ಗೊತ್ತಾ ಗೈಸ್? 161 ಅಡಿ. 161 ಅಡಿ ಪಂಚಮುಖಿ ಆಂಜನೇಯ, ಇದಂಗೆರೆ ಕುಣಿಗಲ್. ಬಂದಿದ್ವಿ ಆಂಜನೇಯ ಸ್ಟ್ಯಾಚು ಅಂತ. ಇದು ನೋಡಿ ಆಂಜನೇಯ ಪಾದ ಎಷ್ಟು ದೊಡ್ಡದಾಗಿದೆ ಗೊತ್ತಾ? ಬಿಸಿಲು ಗೈಸ್, ನಾನು ಕಣ್ಣು ಮುಚ್ಕೊಂಡೇ ಓಡಾಡ್ತಿದ್ದೇನೆ. ಕಾಲು ಬೇರೆ ಬಿಸಿಯಲ್ಲಿ ಆಗ್ತಿಲ್ಲ ಗೈಸ್ ಬಿಸಿಲಲ್ಲಿ. ಸೊ ಇವಾಗ ಇಳಿಬೇಕು, ಸ್ಟೆಪ್ ಇದೆ. ಸರ್ ಎಕ್ಸಿಟ್ ಇಂದ ಬರ್ತಾ ಇದ್ದಾರೆ, ಈ ಕಡೆ ಬರ್ಬೇಕು ಸರ್. ಅಷ್ಟೊಂದು ಡೈರೆಕ್ಷನ್ಸ್ ಗೊತ್ತಾಗಲ್ಲ, ಕನ್ಫ್ಯೂಷನ್ಸ್ ಆಗುತ್ತೆ ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬೇಕು ಅಂತ. ತುಂಬ ಡೆವಲಪ್ ಆಗಿದೆ ಗೈಸ್ ಮುಂಚೆಯಿಂದ. ಈಗ ಅನ್ನ ಸಂತರ್ಪಣೆಗೆ ಹೋಗ್ಬೇಕು ಗೈಸ್. ನಾನು ರಿಯಲ್ ಅಂತ ಅಂದ್ಕೊಂಡೆ ದೂರದಲ್ಲಿ ನೋಡಬೇಕಾದ್ರೆ, ಬಟ್ ಅಲ್ಲ, ಅದು ಊಟಕ್ಕೆ ಅಲ್ಲಿಂದ ಪ್ಲೇಟ್ ತರಬೇಕು. ನೋಡಿ ಗೈಸ್, ಫೈನಲಿ ದರ್ಶನ ಆಗಿ ಹೋಗ್ತಾ ಇರೋದು. ಹೋಟೆಲ್ ಇತ್ತು ಗೈಸ್, ಚೆನ್ನಾಗಿತ್ತು ಊಟ, ಸಿಂಪಲ್ ಆದ್ರೂ ಚೆನ್ನಾಗಿದೆ. ಬಟ್ ಹೆವಿ ಗೈಸ್, ಬಿಸಿಲು ಜಾಸ್ತಿ ಬಿಸಿಲಿದೆ. ನೋಡಿ ಆಂಜನೇಯ ನಮ್ಮ ಜೊತೆನೇ ಬರ್ತಾಯಿದ್ದಾರೆ ನೋಡಿ, ಕಾಡುತ್ತಾ ನಾನು ಹಿಂದೇನಿದ್ದಾರೆ ನೋಡಿ. ಹೊಟ್ಟೆಲ್ಲ ಫುಲ್ ಆಯಿತು ಗೈಸ್, ಬೆಳಿಗ್ಗೆ ತಿಂದಿರಲಿಲ್ಲ. ಊಟ ಚೆನ್ನಾಗಿತ್ತು, ಜನನೂ ಕಮ್ಮಿ ಇದ್ದಾರೆ. ಈ ಥರ ಇರುವ ಬರಬೇಕು ಗೈಸ್, ಚೆನ್ನಾಗಿರುತ್ತೆ. ಒಟ್ಟು ತುಂಬ ಇಂಪ್ರೂವ್ ಆಗಿದೆ ಗೈಸ್. ನಾನು ಸ್ಟಾರ್ಟಿಂಗ್ ಬಂದಾಗ ಏನೂ ಇರಲಿಲ್ಲ, ಇವಾಗ ಎಷ್ಟೊಂದೆಲ್ಲ ದೇವರಿದ್ದಾರೆ ಅಂದರೆ ಒಳಗಡೆ ಧಾನ್ಯ ಎಲ್ಲ ಹಾಕ್ಲಿಕ್ಕಿರುತ್ತೆ. ನಾನು ಹಾಕಿದೆ ಬಟ್ ವೇಟ್ ಎಲ್ಲ ಮಾಡಲಿಲ್ಲ. ಬಟ್ ಚೆನ್ನಾಗಿತ್ತು, ಎಲ್ಲ ದೇವರಿಗೆ ಧಾನ್ಯ ಎಲ್ಲ ಹಾಕೋದು. ರಾಹು ಕೇತು ಸೂರ್ಯ ಚಂದ್ರ ಬುಧ ಅದೆಲ್ಲ ಇದೆಲ್ಲ ಗೈಸ್, ಅದೆಲ್ಲ ಅವರೆಲ್ಲ ಇದ್ದರು. ನಾನು ಆಂಜನೇಯನ ಕರ್ಕೊಂಡೇ ಹೋಗ್ತೀನಿ ರೀ ಬಾಬಾ. ಅಯ್ಯೋ, ಮತ್ತೆ ಸಿಗೋಣ ಗೈಸ್, ಇನ್ನು ಎಲ್ಲಿಗೆ ಅಂತ ಗೊತ್ತಿಲ್ಲ. ಗೈಸ್ ಇದು ಗೊತ್ತಾಯ್ತಾ ಯಾವ ಪ್ಲೇಸ್ ಅಂತ? ನನಗೆ ಈ ಬಿಸಿಲಲ್ಲಿ ನನ್ನ ಮುಖ ಅಷ್ಟೇ ಕಾಣ್ತದೆ, ಎಲ್ಲಿ ವೀಡಿಯೋ ಹಿಡಿತಿದ್ದೇನೆ ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ಒಂದು ಸಲ ಬಂದಿದ್ದೇನೆ. ಒಂಥರ ಚೆನ್ನಾಗಿದೆ ಗೈಸ್, ಬಟ್ ಬಿಸಿಲಲ್ಲಿ ವೀಡಿಯೋನೇ ಕಾಣಿಸಲ್ಲ ಗೈಸ್, ಏನು ಬರ್ತಿದೆ ಅಂತ ಅಂದಾಜಿಗೆ ಮಾಡ್ಕೊಂಡು ಬರ್ತಾ ಇರೋದು. ಒಟ್ಟೂ ಬರಲ್ಲ ಬಿಸಿಲಿಕ್ಕೆ ಗೈಸ್. ಬಟ್ ಇವತ್ತು ಅಂದರೆ ಸಣ್ಣ ಮುನ್ನು ಅಂತ ಬ್ಲಾಗ್ ನೋಡ್ತಿರಲ್ಲ, ಅವ್ರದ್ದೊಂದು ಇಲ್ಲಿ ಮದುವೆ ಅಂತ ಇತ್ತು. ಬಟ್ ಆ್ಯಕ್ಚುಲಿ ನಾನು ಬೆಳಿಗ್ಗೆ ಬಂದಿದ್ರೆ ಸಿಗ್ತಿದ್ರು, ಬಟ್ ಇವಾಗ ಮುಗ್ದು ಹೋಗಿದೆ ಅನಿಸುತ್ತೆ, ಗೊತ್ತಾಗ್ತಿಲ್ಲ, ಸಿಗಲ್ಲ ಅನಿಸುತ್ತೆ ಗೈಸ್. ಆ್ಯಕ್ಚುಲಿ ಇಲ್ಲೇ ಮದುವೆ ಆಗಿದ್ದು ಅನಿಸುತ್ತೆ, ಬಟ್ ನನಗೆ ನೋಡಲಿಕ್ಕೆ ಸಿಗಲಿಲ್ಲ, ಅವರಿಲ್ಲ ಅನಿಸುತ್ತೆ. ಗೈಸ್ ಇದು ನೋಡಿ, ಇದು ಇರಲಿಲ್ಲ, ಇವಾಗ ಆಗಿದೆ. ಗೈಸ್ ಇದು ನೋಡಿ, ಮ್ಯೂಸಿಯಂ ಇದೆ,
ಹೋಗ್ಬೋದು, ಬಟ್ ನಾನು ಯಾವತ್ತೂ ಹೋಗಿಲ್ಲ. ಫೈನಲಿ ಹೊರಡ್ತಿದ್ದೇವೆ. ಫೈನಲಿ ದರ್ಶನ ಎಲ್ಲ ಆಯಿತು. ಬಟ್ ಒಂದು ಬೇಜಾರು ಅಂದರೆ ಸಣ್ಣ ಸಿಗಲಿಲ್ಲ ಗೈಸ್. ಅವ್ರಿಗೆ ಮ್ಯಾರೇಜ್ ಇತ್ತು ಆ್ಯಕ್ಚುಲಿ. ಅವರು 12 ಗಂಟೆವರೆಗೆ ಇದ್ರಂತೆ. ಅದು ಸ್ವಲ್ಪ ಹೊರಡೋದೆಲ್ಲ ಲೇಟ್ ಆಯಿತು, ಕನ್ಫರ್ಮ್ ಇರಲಿಲ್ಲ ಹೋಗ್ತೇವೆ ಅಂತ. ಸೊ ಬರಬೇಕಾದ್ರೆ ಲೇಟ್ ಆಯಿತು, ಸಿಗಲಿಲ್ಲ. ಬಟ್ ನಾನು ಪ್ಲ್ಯಾನ್ ಮಾಡಿದ್ದೆ ಅವರ ಮದುವೆಗೆ ಹೋಗಬೇಕು ಅಂತ, ಬಟ್ ಆಗಲಿಲ್ಲ, ಸಿಗಲಿಲ್ಲ. ಬಟ್ ಇಲ್ಲಿಂದಲೇ ವಿಶ್ ಮಾಡೋಣ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ. ಯಾಕಂದರೆ ನನಗೆ ಸಣ್ಣ ಅಂತ ಅವ್ರು ಮಂಗಳೂರವರಲ್ಲ, ಅದಕ್ಕೆ ಇಷ್ಟ ನನಗೆ. ಅದಕ್ಕೆ ಗೈಸ್ ಸಿಗಲಿಲ್ಲ. ವಾವ್, ಎಷ್ಟು ಚೆನ್ನಾಗಿದೆ. ವಾವ್, ಎಷ್ಟು ಚೆನ್ನಾಗಿ ತಿಂತೇವೆ. ಓ, ಅಷ್ಟು ಜೋರಿದ್ದೆ ನೀನು. ಅಲ್ಲೆಲ್ಲ ನೋಡ್ತಾರೆ, ನಂಗೆ ಗೊತ್ತಿರಲಿಲ್ಲ ಮಾಡಿ. ನೋಟ ನೆನಪಿದೆ, ಮೊದಲ ಸ್ಪರ್ಶ ನೆನಪಿದೆ, ಫೈನಲಿ ಬಂದೆ ಗೈಸ್. ತುಂಬ ಸುಸ್ತಾಯಿತು ಯಾಕೆಂದ್ರೆ ಗೊತ್ತಿಲ್ಲ ನನಗೆ. ಸ್ವಲ್ಪ ಸಾರಿ ಆಗಿದ್ದ ದಿನ ಹಾಕಿನಿ, ಏನಾಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಸ್ವಲ್ಪ ಟಯರ್ಡ್ ಫೀಲ್ ಆಗೋದು. ಅದರಲ್ಲೂ ಸಾರಿ ಆಗುತ್ತೆ, ಟಯರ್ಡ್ ಆಗುತ್ತೆ. ಅದು ಬಿಸಿಲಲ್ವ ಗೈಸ್, ಬಂದು ತಲೆನೋವು ಬರುತ್ತೆ. ಹಾಗೆ ಬಂದೆ. ಹಾಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೇನೆ. ಮತ್ತು ನನಗೆ ಇವತ್ತು ಬ್ಲಾಗಲ್ಲಿ ಆ್ಯಕ್ಚುಲಿ ಏನೋ ಅಂದ್ಕೊಳ್ಳೋದು ಏನಾಗೋದು, ಎಲ್ಲೋ ಹೋಗ್ಬೇಕು